ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ವಿಲಾಸಿನಿ ಹಾಬೀಸ್ ಚಾನಲ್. ಇವತ್ತು ಶನಿವಾರ ಜಾತ್ರೆ ಪೇಟೆಗೆ ಹೋಗ್ತಾ ಇದ್ವಿ. ತುಂಬ ರಶ್ ಇದೆ ನೋಡಿ. ಇದು ಶಿವಾಜಿ ಚೌಕ. ಇಲ್ಲಿದ್ದನೇ ಗೊತ್ತಾಗತ್ತೆ ಎಷ್ಟು ರಶ್ ಇದೆ ಅನ್ನೋದು. ಆದರೂ ದೇವಿ ದರ್ಶನ ಮಾಡಿಕೊಂಡು ಬರೋಣ, ನೋಡೋಣ ಎಲ್ಲಿ ತನಕ ಹೋಗ್ಲಿಕ್ಕಾಗತ್ತೆ ಅಂತ ಹೋಗೋಣ. ಓಕೆನಾ? ನಾನು ಮುಂದೆ ಹೋಗ್ತಾ ಇರ್ತೇನೆ, ನೀವು ಹಿಂದ್ಗಡೆ ಬರ್ತಾ ಇರಿ. ತುಂಬಾ ಜನ ಇದ್ದಾರಪ್ಪ ಇಲ್ಲಿ ಶಿವಾಜಿ ಚೌಕದಲ್ಲಿ. ಎಲ್ಲೆಲ್ಲೂ ಖಾಲಿ ಜಾಗನೇ ಇಲ್ಲ, ತುಂಬ ಜನ, ತುಂಬ ರಶ್ ಇದೆ ಅನ್ಸುತ್ತೆ. ಶನಿವಾರ ಅಲ್ವಾ, ಇವತ್ತು ರಜೆ ಇರುತ್ತೆ. ನಿನ್ನೆ ಶುಕ್ರವಾರ ಇತ್ತಲ್ವ, ಅಷ್ಟೇನೂ ರಶ್ ಇರಲಿಲ್ಲ. ನಾನು ವಿಡಿಯೋ ಹಾಕಿದ್ನಲ್ವ. ಇವತ್ತು ಶನಿವಾರ ಇರೋದ್ರಿಂದ ತುಂಬ ರಶ್ ಇದೆ. ನಾಳೆಗೂ ಹೀಗೆ ಇರುತ್ತೆ. ಎಲ್ಲರೂ ಬಂದಿದ್ದಾರೆ, ಹೊರಗಡೆಯಿಂದೆಲ್ಲ ಜನ ಬಂದಿದ್ದಾರೆ. ತುಂಬಾ ರಶ್ ಇದೆ. ಓಕೆನಾ? ಹಾಗೆ ದೇವರನ್ನು ನೋಡ್ಕೊಂಡು ಬರೋಣ. ಈ ಕಡೆ ಹೋಗ್ಲಿಕ್ಕಾಗತ್ತೋ ಇಲ್ವೋ ಗೊತ್ತಿಲ್ಲ. ಮುಖ್ಯ ದ್ವಾರದಿಂದ ಹೋಗ್ಲಿಕ್ಕಾಗಲ್ಲ ಅನ್ಸುತ್ತೆ, ಎಷ್ಟು ರಶ್ ಇದೆ. ನಾವು ಒಳಗಡೆಯಿಂದ ಹೋಗೋಣ. ಈ ಮಾರ್ಕೆಟ್ ಒಳಗಡೆ ಇದೆ ಅಲ್ವಾ, ಅಲ್ಲಿಂದ ಹೋಗೋಣ. ಓಕೆನಾ? ಇಲ್ಲಿಂದ ನೋಡಿದರೆ ಗೊತ್ತಾಗತ್ತಲ್ವ. ನೀವೇ ನೋಡಿ ಎಷ್ಟು ಜನ ಇದ್ದಾರೆ ಅಂತ. ನೋಡಿ ಎಷ್ಟು ರಶ್ಶು. ಆ ಕಡೆ ಈ ಕಡೆ ಸುತ್ತಮುತ್ತಲು ಇದೇ ರೀತಿ ಇದೆ. ತುಂಬಾ ರಶ್ ಇದೆ. ಈಗ ಸಾಧಾರಣ 8:30 ಆಗಿದೆ. 8:30ಗೆ ಇಷ್ಟು ರಶ್ ಇದೆ ಅಂದರೆ ಇನ್ನು 10:30 ಟೈಮಲ್ಲಿ ಆವಾಗಲಂತೂ ತುಂಬ ಜನ ಬರ್ತಾರೆ. ಆ ಟೈಮಲ್ಲೂ ಕೂಡ ತುಂಬ ರಶ್ ಆಗತ್ತಪ್ಪ. ಹೇಗೆ ಜಾತ್ರೆ ಮುಗಿಸ್ತಾರೋ ಗೊತ್ತಿಲ್ಲ ಬಂದವರು. ತುಂಬಾ ಜನ ಅಂದರೆ ತುಂಬನೇ. ನಾನು ತೋರಿಸ್ತೀನಿ ಎಷ್ಟು ಜನ ಇದ್ದಾರೆ ಅಂತ. ಓಕೆನಾ? ನೋಡಿ, ಇಲ್ಲಿಂದ ಎಲ್ಲ ಕಾಣ್ತಾ ಇದೆ. ಇಲ್ಲಿ ನಮ್ಮದು ದೇವರದು ಗುಡಿ ಕಾಣ್ತಾ ಇದೆ. ಹಾಗೆ ಎಲ್ಲ ಆಟಿಕೆ ಅಂದರೆ ತೊಟ್ಟಿಲು ಎಲ್ಲ ಕಾಣ್ತಾ ಇದೆ. ನೋಡಿ ಜನ ನೋಡಿ ಎಷ್ಟು ಜನ ಇದ್ದಾರೆ ಅಂತ. ಇಲ್ಲಿ ಹೊರಗಿಂದ ಬಂದವರೇ ಜಾಸ್ತಿ ಜನ ಇದ್ದಾರೆ. ನಮ್ಮ ಸಿರ್ಸಿಯವರು ಸ್ವಲ್ಪ ಕಡಿಮೆ ಇರ್ತಾರೆ ಇವತ್ತು. ಯಾಕೆ ಗೊತ್ತಾ? ಬಂದವರಿಗೆ ತೊಂದರೆ ಆಗಬಾರ್ದು ಅಂತ. ಹೊರಗಡೆಯಿಂದ ಬಂದವರು ಓಡಾಡಿಕೊಂಡು ಹೋಗಲಿ ಅಂತ ಇವತ್ತು ಹೋಗಲ್ಲ ಯಾರು. ಶನಿವಾರ ಮತ್ತು ರವಿವಾರ ಹೋಗಲ್ಲ. ಶುಕ್ರವಾರ ಸಂಜೆಗೂ ಅಷ್ಟು ಹೋಗಲ್ಲ, ತುಂಬ ರಶ್ ಇರುತ್ತೆ ಅಂತ. ನೋಡಿ, ನಾವು ಈ ಕಡೆಯಿಂದ ಹೋಗ್ತಾ ಇದ್ದೀವಿ. ಬಳೆ ಇದು ಚಪ್ಪಲ್ ಅಂಗಡಿ ನೋಡಿ, 250, 200 ಹೀಗಿದೆ. ತುಂಬಾ ಚಂದ ಆಗಿರೋ ಶೂಗಳಿವೆ. ತುಂಬಾ ಚೆನ್ನಾಗಿದೆ. ಆದರೆ ಕೆಲವೊಂದಕ್ಕೆ ಸ್ಟಿಚ್ಚನ್ನು ಹಾಕೋಬೇಕು. ಸ್ಟಿಚ್ ಹಾಕದೇ ಇದ್ದರೆ ಅದು ಸರಿ ಬರಲ್ಲ. ತುಂಬಾ ಸಖತ್ತಾಗಿದೆ. ಇದೇನಾದರೂ ನೀವು ಮಾರ್ಕೆಟಲ್ಲಿ ತರಲಿಕ್ಕೆ ಹೋದರೆ 200 ರೂಪಾಯಿ ಇರೋದು ಮಾರ್ಕೆಟಲ್ಲಿ 350, 400 ಹೀಗಿರುತ್ತೆ. ತುಂಬಾ ಚೆನ್ನಾಗಿದೆ ನೋಡಿ. ಇದೇ ರೀತಿ ಅಂಗಡಿ ತುಂಬ ಇವೆ ಗೊತ್ತಾ. ಇಲ್ಲಿ ಸುತ್ತಮುತ್ತಲು ಸುಮಾರಷ್ಟು ಅಂಗಡಿ ಇದೆ. ಎಲ್ಲ ಕಡೆಗೂ ಒಂದೇ ರೇಟ್ ಇದೆ. ಈ ರೇಟಲ್ಲಿ ಮಾತ್ರ ವ್ಯತ್ಯಾಸ ಇಲ್ಲ. ಎಲ್ಲ ಅಂಗಡಿಲೂ ಒಂದೇ ರೇಟು. ಯಾವ ಅಂಗಡಿ ಬೇಕಾದರೂ ಅಲ್ಲಿ ತಗೋಬಹುದು. ನೋಡಿ, ಎಲ್ಲೂ ಕೂಡ ರಶ್ ಇದೆ. ಸ್ವಲ್ಪ ಮಧ್ಯೆ ಸ್ವಲ್ಪ ಗ್ಯಾಪ್ ಇದೆ. ಅಂದರೆ ಎಲ್ಲ ಏನು ಮಾಡ್ತಾರೆ, ಹೊರಗಡೆ ಹೋಗ್ತಾ ಇದ್ದಾರೆ. ಅಂದರೆ ಕೋಟೆಕೆರೆ ಸೈಡು, ದೇವಿಕೆರೆ ಸೈಡು, ಈ ಸೈಡು ಓಡಾಡಲಿಕ್ಕೆ. ಇದು ನೋಡಿ ಬಟ್ಟೆ ಅಂಗಡಿ. ಇಲ್ಲೂ ಬಟ್ಟೆನೂ ಅಷ್ಟೇ 250, 350 ಹೀಗಿದೆ. ಚೆನ್ನಾಗಿದೆ. ಆದರೆ ಏನು ಗೊತ್ತಾ, ನಾವೆಲ್ಲ ತಗೋತಿದ್ವಿ ಮೊದಲು. ತಗೊಂಡಾಗ ಒಂದು ಸಲ ತೊಳೆದು ಹಾಕಿರೋದು ಚಿಕ್ಕದಾಗಿಬಿಡುತ್ತೆ. ಬಟ್ಟೆ ನೋಡಿ ತಗೋಬೇಕು ಗೊತ್ತಾ. ಕೆಲವೊಂದು ಬಟ್ಟೆ ಸರಿ ಬರಲ್ಲ, ಕಲರ್ ಹೋಗುತ್ತೆ, ಹೀಗೆಲ್ಲ ಇರುತ್ತೆ, ಮೋಸ ಆಗತ್ತೆ. ನೋಡಿ ತಗೋಬೇಕು. ಸ್ವಲ್ಪ ದೊಡ್ಡ ಸೈಜ್ ಬಟ್ಟೆನೇ ತಗೋಬೇಕಾಗತ್ತೆ. ಅಂದರೆ ತೊಳೆದಾಗ ತುಂಬ ಚಿಕ್ಕದಾಗಿ ಏನೂ ಇರಲ್ಲ ಬಟ್ಟೆಯಲ್ಲಿ. ಆ ರೀತಿ ಇರುತ್ತೆ. ಅಂದರೆ 200, 250 ರೂಪಾಯಿಂದು ಬಟ್ಟೆ ಅಷ್ಟೇನು ಚೆನ್ನಾಗಿರಲ್ಲ. ತುಂಬ ಚೆನ್ನಾಗಿರೋ ಟಾಪ್ ಎಲ್ಲ ಬಂದಿದೆ ನೋಡಿ, ಕುರ್ತೀಸ್. ಎಲ್ಲರೂ ತಗೊಳ್ತಾ ಇದ್ದಾರೆ, ನೋಡ್ತಾರೆ, ತಗೊಳ್ತಾರೆ, ಹೋಗ್ತಾನೇ ಇದ್ದಾರೆ. ಕಲರ್ ಇದೆ. ವೆರೈಟಿ ಕುರ್ತೀಸು ನೋಡ್ಬೋದು. ನಾವು ಇಲ್ಲಿ ಕೊಡ್ಬೋದು 350 ಕೊಡ್ಬೋದು. ನಾವೇನಾದರೂ ಬೇರೆ ಕಡೆ ಹೋಗಿದ್ರೆ ಅಲ್ಲಿ ಒಂದು 500 ಹೀಗೆಲ್ಲ ಹೇಳ್ತಾರೆ ಇದೆ ಕುರ್ತೀಸ್ಗೆ. ಆದರೆ ವೆರೈಟಿನೂ ಕೂಡ ಸಿಗಲ್ಲ ಹೊರಗಡೆ ಹೋಗಿದ್ರೆ. ನೋಡಿ, ಈಗ ನಾವು ದೇವಸ್ಥಾನದ ಹತ್ರ ಬಂದ್ವಿ. ರಶ್ಶು ನೋಡಿ, ಜನ ನೋಡಿ ಯಾವ ರೀತಿ ಇದ್ದಾರೆ. ನಾವು ನುಗ್ತಾ ಹೋದ್ವಿ. ನಾನು ನನ್ನ ಮಗ ಇಬ್ಬರು. ನಮ್ಗೆ ಹೋಗೋದು ಬೇಡ ಅನ್ನಿಸ್ತು. ಆದರೂ ಕೂಡ ನಿಮಗಾಗಿ ನಾನು ವಿಡಿಯೋ ಮಾಡ್ಕೊಂಡು ಬಂದಿದ್ದೆ. ಈ ರಶ್ಶಲ್ಲೂ ಕೂಡ ನೋಡಿ ಎಲ್ಲರೂ ವಿಡಿಯೋ ಮಾಡ್ತಾ ಇದ್ದಾರೆ. ಕೈ ಮೇಲೆ ಎತ್ಕೋಬೇಕು, ಸೈಡೆಲ್ಲ ಕೈ ತಗೊಂಡು ಹೋಗ್ಲಿಕ್ಕೆ ಆಗಲ್ಲ, ಅಷ್ಟು ರಶ್ ಇದೆ. ತುಂಬಾ ರಶ್ ಇದೆ. ಎಲ್ಲೂ ಗ್ಯಾಪ್ ಇಲ್ಲ, ಅಷ್ಟು
ಎಲ್ಲೂ ಗ್ಯಾಪ್ ಇಲ್ಲ, ಅಂದರೆ ಜಾಗನೇ ಖಾಲಿ ಇಲ್ಲ, ಅಲ್ಲೇ ಅಷ್ಟು ರಶ್ ನೋಡಿ. ದೇವ್ರದ್ದು ಎದುರುಗಡೆನೂ ಅಷ್ಟೇ, ಸುತ್ತಮುತ್ತಲೂ ಅಷ್ಟೇ, ತುಂಬಾ ರಶ್ ಇದೆ. ಇವತ್ತು ಶನಿವಾರ ಅಲ್ವಾ, ಹೊರಗಡೆಯಿಂದ ಎಲ್ಲ ಬಂದಿರ್ತಾರೆ. ಅಂದರೆ ಮಕ್ಕಳಿಗೆ ಎಲ್ಲ ರಜೆ ಇರುತ್ತೆ, ಆಫೀಸ್ಗೆ ಹೋಗೋರ್ಗೂ ರಜೆ ಇರುತ್ತಲ್ವ, ಎಲ್ಲರೂ ಬಂದಿರ್ತಾರೆ. ಶನಿವಾರ ಮತ್ತು ಶುಕ್ರವಾರ, ರವಿವಾರ ಇಲ್ಲಿ ಯಾವಾಗಲೂ ರಶ್ ಇರುತ್ತೆ. ಆದರೆ ನಿನ್ನೆ ಸ್ವಲ್ಪ ಕಡಿಮೆ ಇತ್ತು. ನೋಡಿದ್ರಲ್ವ ನೀವು, ದೇವರನ್ನು ನೋಡಿದ್ರಲ್ವ, ಈ ರಶಲ್ಲೂ ಕೂಡ ಎಷ್ಟು ಚಂದ ಕಾಣುತ್ತೆ ನೋಡಿ. ತುಂಬ ಜನ ಇದ್ದಾರೆ, ತಲೆ ಎಲ್ಲ ಕಡೆಗೂ ತಲೆನೇ ಕಾಣ್ಬೋದು. ಎಲ್ಲರೂ ಫೋಟೋ ತೆಕ್ಕೋತಾ ಇದ್ದಾರೆ. ಅಂದರೆ ಹೊರಗಡೆಯಿಂದ ಬಂದವರು ಇವತ್ತು ಬಂದು ನಾಳೆ ಹೋಗ್ಬಿಡ್ತಾರೆ. ಅವರು ಶನಿವಾರ ಬಂದು ರವಿವಾರ ಹೋಗೋದು. ಹೀಗೆ ನೋಡಿ, ನಿಮಗೆ ತೋರಿಸ್ತೇನೆ ಜನಗಳು ಯಾವ ರೀತಿ ಅಂತ. ನಾನು ನಿನ್ನೆ ತೋರಿಸಿದ್ನಲ್ವ ಜನರೇ ಇರಲಿಲ್ಲ ಅಂತ, ಇವತ್ತು ನೋಡಿ ಎಷ್ಟು ಜನ ಇದ್ದಾರೆ. ತುಂಬಾ ರಶ್ ಇದೆ. ಇವತ್ತಂತೂ ಹೋಗ್ಲಿಕ್ಕಾಗಲ್ಲ. ನಾನು ಕೋಟೆಕೆರೆಗೆ ಇನ್ನೊಂದು ಸೈಡ್ ತೋರಿಸೋಣ ಅಂತ ಇದ್ದೆ, ಆದರೆ ಹೋಗ್ಲಿಕ್ಕಾಗಲ್ಲ. ಆದರೂ ಪ್ರಯತ್ನ ಮಾಡ್ತೀನಿ. ಓಕೆ, ನಾನು ಸ್ವಲ್ಪ ಹೋಗ್ತೀನಿ, ಹೋದರೆ ನಿಮಗೆ ಆ ವಿಡಿಯೋ ತೋರಿಸ್ತೀನಿ, ಆಟದ ವಿಡಿಯೋ. ನಿಮ್ಗೆ ಆಟದ ವಿಡಿಯೋ ನೋಡಬೇಕಂದ್ರೆ ನನ್ನ ಹಿಂದಿನ ವಿಡಿಯೋದಲ್ಲಿ ನೋಡಿ, ಚೆನ್ನಾಗಿದೆ, ತುಂಬ ಚೆನ್ನಾಗಿ ಬಂದಿದೆ. ಅಷ್ಟು ರಶ್ ಇದೆ. ಇದು ನಾವು ಈಗ ಅಲ್ಲಿ ಕೋಟೆಕೆರೆ ಸೈಡ್ ಹೋಗುವ ಅಂದರೆ ನಮಗೆ ಒಂದು ಅರ್ಧ ಗಂಟೆ ಮೇಲೆ ಬೇಕು ಹೋಗಲಿಕ್ಕೆ, ಅಷ್ಟು ರಶ್ ಇದೆ. ನೋಡಿದ್ರಲ್ವ ಜನ ನೋಡಿ ಯಾವ ರೀತಿ, ಒಂದು ಗ್ಯಾಪೇ ಇಲ್ಲ, ಅಷ್ಟು ಜನ ಇದ್ದಾರೆ. ತುಂಬ ರಶ್ ಇದೆಯಪ್ಪ, ಯಾವ ಕಡೆ ಹೋದರೂ ಅಷ್ಟೇ ಇದೆ ಜನ. ರೋಡಲ್ಲೂ ಅಷ್ಟೇ, ನಾನು ತೋರಿಸ್ತೇನೆ ರೋಡಲ್ಲೂ ಎಷ್ಟು ಜನ ಇದ್ದಾರೆ ಅಂತ. ರೋಡಲ್ಲೂ ಅಷ್ಟೇ, ನಡ್ಕೊಂಡು ಹೋಗ್ಲಿಕ್ಕೆ ಆಗಲ್ಲ. ನಾವು ನಡಿಬೇಕಂತಲೇ ಇಲ್ಲ, ಹಿಂದಿದ್ದವರು ನಮ್ಮನ್ನು ದೂಡ್ತಾರೆ. ನೋಡಿ ನೋಡಿ ಎಲ್ಲಿಂದ ಬರ್ತಾರೆ ಗೊತ್ತಾಗಲ್ಲ, ಎಷ್ಟು ಜನ. ಅಂದರೆ ನಾನು ಹೇಳಿದ್ನಲ್ವ ನಾನು ಹಿಂದಿನ ವಿಡಿಯೋದಲ್ಲಿ, ನಮ್ಮ ಮಾರಿಕಾಂಬೆ ಕರೆಸ್ಕೊಳ್ತಾಳೆ ಅಂತ. ನೀವೇನಾದರೂ ಬರಬೇಕು ಅಂತ ಸ್ವಲ್ಪ ಮನಸ್ಸಲ್ಲಿ ಇಟ್ಟುಕೊಂಡ್ರೆ ನೀವು ಬಂದೇ ಬರ್ತೀರ. ಎಲ್ಲೂ ಖಾಲಿ ಜಾಗ ಇಲ್ಲ, ಅಷ್ಟು ಜನ ದೂಡ್ತಾರೆ. ಅಂದರೆ ನಾವು ಮುಂದೆ ಹೋಗ್ಬೇಕಂತಲೇ ಇಲ್ಲ, ಹಿಂದಿಂದ ದೂಡಿದರೆ ಸಾಕು, ನಾವು ಮುಂದೋಗಿ ಮುಡ್ತೀವಿ. ಆ ರೀತಿ ಇದೆ. ಆಯ್ತಪ್ಪ, ಅಲ್ಲಿಂದ ತಪ್ಪಿಸ್ಕೊಂಡು ಬಂದ್ವಿ, ನಾವು ಏನೇನೋ ಮಾಡಿ ತಪ್ಪಿಸ್ಕೊಂಡು ಬಂದ್ವಿ. ನೋಡಿ ಇಲ್ಲೆಲ್ಲ ಬಳೆ ಇವೆಲ್ಲ ರೋಡ್ ಸೈಡ್ ಇಟ್ಕೊಂಡಿದ್ದಾರೆ. ಏನು ಬಂದಿದೆ ಏನು ಬಂದಿಲ್ಲ ಗೊತ್ತಿಲ್ಲ, ಪ್ರತಿಯೊಂದು ಇದೆ ಅಲ್ಲಲ್ಲೇ, ಎಲ್ಲೂ ಗ್ಯಾಪ್ ಇಲ್ಲ. ಅಷ್ಟು ಅಂಗಡಿ ಬಂದಿವೆ, ಹತ್ರನೇ ಇದೆ. ಕೂಗ್ತಾ ಇದ್ದಾರೆ. ನಾನಿಲ್ಲಿ ಸೌಂಡನ್ನು ಮ್ಯೂಟ್ ಮಾಡಿದೆ, ಯಾಕೆ ಗೊತ್ತಾ, ಕಾಪಿ ರೈಟ್ ಬರುತ್ತೆ. ತುಂಬ ಗಲಾಟೆ ಇದೆ ಇಲ್ಲಿ, ಅಂದರೆ ಕೂಗ್ತಾ ಇದ್ದಾರೆ ಇಲ್ಲಿ, ಅಷ್ಟು ಗಲಾಟೆ ಇದೆ. ಇದೆಲ್ಲ ಬಟ್ಟೆಗಳು, ಬಟ್ಟೆ ಅಂಗಡಿಗಳು ಇದು. ಎಲ್ಲ ಕಡೆನೂ ಇದೆ, ಬಟ್ಟೆ ಅಂಗಡಿ ಇದೆ, ಎಲ್ಲ ಅಂಗಡಿದು ಒಂದೇ ರೇಟು. ಹಾಗಂತ ಅಲ್ಲಿ ಕಡಿಮೆ ಇಲ್ಲಿ ಕಡಿಮೆ ಅಂತಿಲ್ಲ, ಒಂದೇ ರೇಟ್ ಇದೆ. ಎಲ್ಲ ಕಡೆಗೂ ಒಂದೇ ರೇಟು. ಬಟ್ಟೆನೂ ಅಷ್ಟೇ, ಕ್ವಾಲಿಟಿನೂ ಅಷ್ಟೇ, ಅದೇ ರೀತಿ ಇರುತ್ತೆ. ನೀವೇನಾದರೂ ಬರೋದಿದ್ರೆ ಸೋಮವಾರ ಮಂಗಳವಾರ ರಶ್ ಇರಲ್ಲ.
ಮತ್ತು ಸ್ಟಾರ್ಟಿಂಗಲ್ಲಿ ಬುಧವಾರ ದೇವರು ಬಂದಿರುತ್ತಲ್ವ, ಗುರುವಾರ ದಿನ ಸ್ವಲ್ಪನೂ ರಶ್ ಇರಲ್ಲ, ಹಣ್ಕಾಯಿ ಇರುತ್ತೆ. ಆ ದಿನ ನೀವು ಹಣ್ಕಾಯಿ ಮಾಡಿ ದೇವ್ರದ್ದು ದರ್ಶನ ಮಾಡಿ ಹೋಗ್ಬೋದು. ಏನು ಅಷ್ಟಿರೋ ರಶ್ ಇರಲ್ಲ. ನೀವು ಶುಕ್ರವಾರ, ಶನಿವಾರ, ರವಿವಾರ ಬಂದರು ಅಂದರೆ ಇದೇ ರಶಲ್ಲಿ ಹೋಗಬೇಕು. ಉಸಿರು ಕಟ್ಟುತ್ತೆ, ಆ ರೀತಿ ಇರುತ್ತೆ. ಒಬ್ರಿಗೊಬ್ರು ಕಳೆದು ಹೋಗ್ತೀವಿ, ಹಾಗೆಲ್ಲ ಇರುತ್ತೆ. ನೋಡಿ, ಇದು ನಾವೀಗ ನಟರಾಜ ರೂಢಿಗೆ ಹೋಗ್ತಾ ಇದ್ದೀವಿ. ಇಲ್ಲೂ ಅಷ್ಟೇ ಎಲ್ಲೆಲ್ಲೂ ಖಾಲಿ ಜಾಗ ಇಲ್ಲ, ಅಷ್ಟು ರಶ್ ಇದೆ. ನಾನು ನನ್ನ ಮಗನ ಹತ್ರ ಹೇಳ್ತಾ ಇದ್ದೆ, ಹೋಗೋದು ಬೇಡ ಇವತ್ತು, ನಾಳೆನೂ ಬೇಡ, ಸೋಮವಾರ ಬರೋಣ, ತುಂಬ ರಶ್ ಇದೆ, ವಾಪಸ್ ಬರ್ಲಿಕ್ಕೆ 1 ಅವರ್ ಬೇಕು ಅಲ್ಲಿಂದ ಹೇಳ್ತಾ ಇದ್ದೆ. ಆದರೂ ಹೋಗೋಣ ಅಂತ ಹೋಗ್ತಾ ಇದ್ವಿ. ನಂತರ ಏನು ಮಾಡಿದ್ವಿ ಗೊತ್ತಾ, ಅರ್ಧಕ್ಕೆ ಹೋಗಿ ವಾಪಸ್ ಬಂದರು, ಯಾಕಂದರೆ ತುಂಬ ರಶ್ ಇದೆ. ಮತ್ತು ವಾಪಸ್ ಬರುವಾಗ ನಮ್ಗೆ 1 ಅವರ್ ಬೇಕು ಅಂತ ಅಲ್ಲಿಂದ ನಡ್ಕೊಂಡು ಬರಬೇಕಲ್ವ ಈ ರಶಲ್ಲಿ. ನಾನೇ ಬಂದುಬಿಟ್ಟೆ. ಮತ್ತು ಏನು ಆಟಕ್ಕೆ ಏನು ನೋಡಲಿಲ್ಲ ಅಲ್ಲಿ. ನಾಳೆ ಎಲ್ಲ ಸೋಮವಾರ ಹೋದರೆ ಅಷ್ಟು ರಶ್ ಇರಲ್ಲ. ನೋಡಿ, ನಾವೀಗ ವಾಪಸ್ ಬಂದುಬಿಟ್ವಿ, ಹೋಗಿಲ್ಲ, ಮುಂದ್ಗಡೆ ಹೋಗಿಲ್ಲ. ನೀವೇನಾದರೂ ಆಟ ನೋಡಬೇಕಂದ್ರೆ ಹಿಂದಿನ ವಿಡಿಯೋದಲ್ಲಿ ಇದೆ ನೋಡಿ, ಅದನ್ನು ನೋಡಿ. ನಾನು ನಾಳೆ ನೋಡ್ತೀನಿ. ರವಿವಾರನೂ ಇದೇ ರೀತಿ ರಶ್ ಇರುತ್ತೆ, ತುಂಬ ಕಷ್ಟ ಆಗುತ್ತೆ ಹೋಗಲಿಕ್ಕೆ. ರಶಲ್ಲಿ ಹೋಗೋದು ತುಂಬ ಕಷ್ಟ ಇದೆ. ನಾನು ಸೋಮವಾರ ಹೋಗ್ತೀನಿ, ವಿಡಿಯೋ ಮಾಡಿ ತೋರಿಸ್ತೀನಿ, ಓಕೆನಾ, ನಮ್ಮದು ಜಾತ್ರೆ ಹೇಗಿದೆ ಅಂತ. ರವಿವಾರನೂ ಇದೇ ರೀತಿ ಇರುತ್ತಪ್ಪ, ಮತ್ತೇನು ಮಿಸ್ಟೇಕ್ ಏನೂ ಇರಲ್ಲ, ಇದೇ ರೀತಿ ಇರುತ್ತೆ, ಓಕೆನಾ. ನೋಡಿದ್ರಲ್ಲ ಫ್ರೆಂಡ್ಸ್, ನಮ್ಮ ಸಿರ್ಸಿ ಜಾತ್ರೆಯಲ್ಲಿ ಎಷ್ಟು ಕ್ರೌಡ್ ಇದೆ ಶನಿವಾರ ಅಂತ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.